ಕೇಳ್ಕೊಂಡಿದ್ರು ಒಂದು ಪೆನ್ ಕೊಡಿ, ಪೇಪರ್ ಕೊಡಿ, ಪೆನ್ ಕೊಡಿ, ನಾನೇನೋ ಬದಲಾವಣೆ ಮಾಡ್ತೀರಂತ ಅಂತ ಒಂದು ಸಂದರ್ಭದಲ್ಲಿ ಇವಾಗ ಅವರು 4 ಪೋರ್ಟ್ಫೋಲಿಯೋ ತಗೊಂಡಿದ್ರು ರಾಜ್ಯದಲ್ಲಿ ಮೊಟ್ಟ ಮೊದಲಾಗಿ. ಯಾಕಂದರೆ ಅವರು ಏನಾಗಿದ್ರು ಅನ್ನೋದು ನಮ್ಗೆ ಮುಖ್ಯವಾಗಿರುತ್ತೆ. 4 ಪೋರ್ಟ್ಫೋಲಿಯೋದಲ್ಲಿ DCM ಆಗಿದ್ರು, KPCC ಅಧ್ಯಕ್ಷ ಆಗಿದ್ರು, ಬೆಂಗಳೂರು ಇನ್ಚಾರ್ಜ್ ಆಗಿದ್ರು, ಮತ್ತು ನೀರಾವರಿ ಇಲಾಖೆ ಡಿಪಾರ್ಟ್ಮೆಂಟಲ್ಲಿ ಸಚಿವರು ಕೂಡ ಆಗಿದ್ರು. ಇಂಥ ಒಂದು ಮಹತ್ವವಾದ ಹುದ್ದೆಗಳನ್ನ ತಗೊಂಡು 4 ಪೋರ್ಟ್ಫೋಲಿಯೋದಲ್ಲಿ ತಗೊಂಡು ಇವರು 3 ವರ್ಷದಲ್ಲಿ ರಾಜ್ಯದ ಜನಕ್ಕೆ ಕೊಟ್ಟಿರೋ ಕೊಡುಗೆಗಳೇನು, ಮತ್ತು ಎಷ್ಟು ಅಭಿವೃದ್ಧಿಗಳು ಕೊಟ್ಟಿದ್ದಾರೆ, ಮತ್ತು ಯಾವ ಇಲಾಖೆಗಳಿಗೆ ಡೆವಲಪ್ಮೆಂಟ್ ಮಾಡಿದ್ದಾರೆ. ಮತ್ತೆ ಇವರು BBMP ತಗೊಂಡ್ಬಂದು GBA ಮಾಡಿಬಿಟ್ರು. GBA ಮಾಡಾದ್ಮೇಲೆ 7,000 ಕೋಟಿ 2020 ಅನುದಾನ ತಗೊಂಡ್ರು. ಇವತ್ತು ಬೆಂಗಳೂರಿನ ಯಥಾಸ್ಥಿತಿ ಇವತ್ತೇನಾಗಿದೆ, ಫುಟ್ಪಾತ್ ಇಲ್ಲ, ರಸ್ತೆ ಗುಂಡಿಗಳು ಬಿದ್ದಿರೋದು, ಮತ್ತೆ ಯಾವುದೇ ಡೆವಲಪ್ಮೆಂಟ್ ಇಲ್ಲ, ಅಭಿವೃದ್ಧಿ ಶೂನ್ಯ ಆಗೋಗಿದೆ, ಕಸ ವಿಲೇವಾರಿ ಮಾಡೋಕ್ಕಾಗಲಿಲ್ಲ. ಇವತ್ತು ಅವರು ಏನಾದರೂ ಪರಿಹಾರ ಅಂತ ಕೇಳ್ಕೊಂಡು ಅಪಾರ್ಟ್ಮೆಂಟ್ ಅವ್ರು ಮಳೆ ಬಂದಾಗ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಅವ್ರ ಮುಂದೆ ಬಂದು ನಿಂತ್ಕೊಂಡು ಅವ್ರಿಗೆ ಅಪ್ಲಿಕೇಶನ್ ಕೊಟ್ಟು, ಸ್ವಾಮಿ ನಮಗೆ ಪರಿಹಾರ ಕೊಡಿ, ಅಪಾರ್ಟ್ಮೆಂಟ್ ಮುಳುಗೋಗ್ತಾ ಇದೆ ಅಂತ ಕೇಳಿದಾಗ, ಇದೆಲ್ಲ ನನ್ನ ಹತ್ರ ಇಟ್ಕೊಂಬಡಿ, ನಾನು ಯಾರಂತ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ನಿಮ್ಮನ್ನ ಮಾಧ್ಯಮದವ್ರನ್ನ ಹೆಂಗೆ ಇದು ಮಾಡ್ತಾರೆ ನೋಡಿ, TV ನೀನು ಬೆನ್ನಿಂದೆ ಬಿದ್ದುಬಿಟ್ಟಿದೆ, ನಿಮ್ಮಿಂದ ಬಿದ್ದರೆ ಗೊತ್ತಲ್ಲ ನಾನು ಏನಂತ ಅಂತ ವಾರ್ನಿಂಗ್ ಮಾಡ್ತಾರೆ. 1 kg ಕಸ ಹಾಕಿದ್ರೆ 1 ಟನ್ ಕಸ ತಗೊಂಡೋಗಿ ಹಾಕ್ತಾರೆ. ಅದಾದಮೇಲೆ ಇವತ್ತು ಕಂಪ್ನಿಗಳು MSME ಕಂಪ್ನಿಗಳು ನೀರು ಕೊಡಿ, ರಸ್ತೆ ಕೊಡಿ, ಪವರ್ ಕೊಡಿ ಅಂತ ಕೇಳಿದ್ರೆ ಅವ್ರಿಗೆ ಏನಂತ ವಾರ್ನಿಂಗ್ ಮಾಡ್ತಾರೆ ಇವರು, ನಿಮ್ಗೆ ಇಷ್ಟ ಇದೆ ಬೆಂಗಳೂರಲ್ಲಿ ಬಿಟ್ಟು ಹೋಗ್ತಾ ಇರ್ರಿ ಅಂತಾರೆ. ಇಂಥ ಒಂದು ಬೇಜವಾಬ್ದಾರಿಯಾದ ಮಾತುಗಳಿಂದ ಇವರು ಸಮರ್ಥವಾಗಿ CM ಸ್ಥಾನ ನಿಭಾಯಿಸ್ತಾ ಇರೋದು ಮೊಟ್ಟ ಮೊದಲ ಪ್ರಶ್ನೆ ಕಾಡ್ತಾ ಇದೆ ರಾಜ್ಯದ ಜನಕ್ಕೆ. ಯಾಕಂದ್ರೆ ರಾಜ್ಯದ ಜನ ನೋಡ್ತಾ ಇದ್ದಾರೆ, ಇವತ್ತು ಸಮರ್ಥವಾದ ಒಂದು ನಾಯಕತ್ವ ಗುಣದಲ್ಲಿ ಸಿದ್ದರಾಮಯ್ಯವರು ಇದ್ರು, ಎಂತ ಕಾಂಟ್ರವರ್ಸಿ ಬಂತು, ಒಳ ಮೀಸಲಾತಿ ಕಾಂಟ್ರವರ್ಸಿ ಬಂತು. ಮೈಸೂರಲ್ಲಿ ದಸರಾದಲ್ಲಿ ಒಂದು ಪೂಜೆ ಮಾಡಬೇಕಾದ್ರೆ ಅನ್ಯ ಧರ್ಮದ ಕರ್ಕೊಂಡು ಪೂಜೆ ಮಾಡಿದಾಗ ಆ ವಿಚಾರದ ಕಾಂಟ್ರವರ್ಸಿ ಬಂತು. ಮತ್ತೆ ಶಿವಾಜಿನಗರದಲ್ಲಿ ಮೆಟ್ರೋಗೆ ಶಿವಾಜಿನಗರದ ಕ್ರಿಶ್ಚಿಯನ್ ಹೆಸರು ಇಡಬೇಕು ಅಂತ ಬಂದಾಗ, ಮೈನಾರಿಟಿ ಹೆಸರು ಇಡಬೇಕು ಅಂತ ಬಂದಾಗ ಆ ಕಾಂಟ್ರವರ್ಸಿ ನಿಭಾಯಿಸಿದ್ರು. ಪ್ರತಿಯೊಂದು ಕಾಂಟ್ರವರ್ಸಿಯಲ್ಲಿ ಸಿದ್ದರಾಮಯ್ಯ ಸಮರ್ಪಕ ನಿಭಾಯಿಸ್ಕೊಂಡ್ ಬರ್ತಾ ಇದ್ರು. ಆದ್ರೆ ಇವತ್ತು ಸಮಸ್ಯೆಗಳು ಎತ್ಕೊಂಡ್ ಬಂದಾಗ ಅವ್ರು ವಾರ್ನಿಂಗ್ ಮಾಡ್ತಾರೆ, ಮಾಧ್ಯಮದವ್ರ ಮೇಲೆ ವಾರ್ನಿಂಗ್ ಮಾಡ್ತಾರೆ. ಅಂದ್ರೆ ಇವ್ರು 7 ಕೋಟಿ ಜನನ ಹೆಂಗೆ ಇವ್ರು ನಿಭಾಯಿಸ್ತಾರೆ? ಕೊಟ್ಟಂತ 4 ಪೋರ್ಟ್ಫೋಲಿಯೋದಲ್ಲಿ 1 ಪೋರ್ಟ್ಫೋಲಿಯೋದಾದ್ರೂ ಹೆಸರಾಗಂತ ಕೆಲಸಗಳು ಮಾಡಿಲ್ಲ. ಬೆಂಗಳೂರಲ್ಲಿ 7,000 ಕೋಟಿ BBMP ತಗೊಂಡು GBA ಮಾಡಾದ್ಮೇಲೆ 7,000 ಕೋಟಿ ಅನುದಾನ ತಗೊಂಡ್ರು. ಇವತ್ತರೆಗೂ BBMP ಏನು ಅಭಿವೃದ್ಧಿ ಮಾಡಿದ್ದಾರೆ, ಯಾವ ಒಂದು ಉಪಯೋಗಗಳು ಬೆಂಗಳೂರಿಗೆ ಆಗಿದೆ. ಇವತ್ತು ಮಳೆ ಬರುತ್ತೆ, ನಾಳೆ ಮಳೆ ಬಂದ್ರೆ ನೀವು ಲಾಸ್ಟ್ ಟೈಮ್ ನೋಡಿದ್ರೆ ನೀವು ಸಾಯಿ ಲೆವೆಟ್ ಅನ್ನೋ ಒಂದು ಸಾಯಿ ಲೆವೆಟ್ ಅಲ್ಲಿ 5 ಜನ ಸತ್ತೋಗ್ತಾರೆ. 5 ಜನ ಸತ್ತೋದಾಗ ರೆಡ್ ಕಾರ್ಪೆಟ್ ಹಾಕೊಂಡು ಅಲ್ಲಿ ಹೋಗಿತ್ತು ಸರ್ಕಾರ. ಈ ಸತಿ ಮಳೆ ಬರೋ ವಾತಾವರಣ ಇದೆ. ಇವತ್ತು ನಾವು ಮಾಧ್ಯಮದಲ್ಲಿ ನೋಡ್ತೀವಿ, ವಾತಾವರಣ ತುಂಬಾ ಮಳೆ ಬರೋ ಅಂತ ಒಂದು ವಿಷಯ, ಇದು ಗಾತ್ರದ ಮಳೆ, ಜೋರ ಮಳೆ ಬರೋಂಥ ಒಂದು ವಾತಾವರಣ ಮೂಡಿದೆ ಅಂತ ಹೇಳ್ತಾ ಇದ್ದಾರೆ. ಈ ಮಳೆ ಬರೋಂಥ ಸಂದರ್ಭದಲ್ಲಿ ಇವರು CM ಚೇಂಜ್ಗಳು ಮಾಡ್ಕೊಂಡಿದ್ದಾಗ, ಇವರು CM ಚೇಂಜ್ ಆದ್ರೆ, ಬದಲಾವಣೆ ಆದ್ರೆ ಏನೆಲ್ಲ ಆಗ್ಬೋದು? ಸಿದ್ದರಾಮಯ್ಯ ಅವರು ಸಚಿವರ ಸಂಪುಟದಲ್ಲಿ ಇವತ್ತು ಸ್ಪೀಕರ್ ಅವ್ರ ಜೊತೆ ಸದನದಲ್ಲಿ ಕೇಳಿದ 250 ಪ್ರಶ್ನೆಗಳಿಗೆ ಉತ್ತರ ಕೊಡಕ್ಕಾಗದೆ ಸಚಿವರು ಅವತ್ತು ಆಬ್ಸೆಂಟ್ ಆಗ್ತಾರೆ. 4 ಸತಿ ಸಲಹೆ ಕೊಡ್ತಾರೆ ಯಾರು, ಸ್ಪೀಕರ್ ಅವರು ಸಚಿವರಿಗೆ, ನೋಡಪ್ಪ ಅವ್ರು 250 ಪ್ರಶ್ನೆ ಕೇಳಿದ್ದಾರೆ, ನೀವು ಕೇವಲ 80-70 ಪ್ರಶ್ನೆ ಕೊಟ್ಟು ಉತ್ತರ ಕೊಟ್ಟಿದ್ರಿ, ಉತ್ತರಗಳು ಕೊಡಿ ಅವ್ರಿಗೆ ಅಂದಾಗ ಇವ್ರು 4 ಸತಿ ಕೇಳಿದಾಗ ಕೂಡ ಅದನ್ನ ಗಮನಕ್ಕೆ ತರಲ್ಲ. ಮತ್ತೆ ಅಲ್ಲಿಂದ ಕೋಪಗೊಂಡ್ಕೊಂಡು ಸ್ಪೀಕರ್ ಅವರು ಒಂದು ಪೀಠನೆ ಒಂದು ತ್ಯಾಗ ಮಾಡಿದ್ದು ಹೋಗ್ತಾರೆ ಸಿಟ್ಟಿಂದ. ಇಂಥ ಒಂದು ಸಂದರ್ಭಗಳು ಸಚಿವ ಸಂಪುಟದಲ್ಲಿ, ಸಿದ್ದರಾಮಯ್ಯ ಸಚಿವ ಸಂಪುಟದಲ್ಲಿ ಇಂಥ ಒಂದು ಸನ್ನಿವೇಶಗಳು ನಡೆದಾಗ ಇದನ್ನ ಸಮರ್ಪಕವಾಗಿ DK ಶಿವಕುಮಾರ್ ನಡೆಸುವಂತ ಸಮರ್ಥ ಇದೆಯಾ? ಕೇವಲ ಇದು 3 ತಿಂಗಳಲ್ಲಿ ಸರ್ಕಾರ ಬಿದ್ದೋಗ ಎಲ್ಲಾ ಸೂಚನೆ ಕಾಣಿಸ್ತಾ ಇದೆ. ಯಾಕಂದ್ರೆ ಸಮರ್ಪಕ ನಾಯಕ ಬೇಕಾಗಿದೆ, ಸಮಸ್ಯೆಗಳು ಜ್ವಲಂತಾಗಿದ್ದಾವೆ. ಇವರು ಗ್ಯಾರಂಟಿ ಅನ್ನೋ ಒಂದು ಯೋಜನೆಗಳನ್ನ ಇವತ್ತು ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ಇದೆ. ಈ ಚರ್ಚೆಗೆ ಜಾಯ್ನ್ ಆಗಿದ್ದಾರೆ